ಮಾರ್ನಿಂಗ್ ಸರ್. ಮತ್ತೆ ಇದ್ರದ್ದು ಹೊನ್ನಾವರದಲ್ಲಿ ಸರ್ ಮತ್ತೆ ಗೋಹತ್ಯೆ ಆಗಿದೆ. ಮತ್ತೊಂದು ಸರಣಿಯಾಗಿ ಈ ರೀತಿಯ ಘಟನೆಗಳಾಗ್ತಾ ಇದೆ ಸರ್. ಅಲ್ಲ, ಇದಕ್ಕೇನಾದರೂ ಒಂದು ಉಪಾಯ ಕಂಡುಹಿಡ್ಕೋಬೇಕು. ನಾನು ಇವತ್ತು ಬೆಳಗ್ಗೆ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ. ಭಾಳ ಗಂಭೀರವಾಗಿ ಇದನ್ನು ತೊಗೋಬೇಕಾಗತ್ತೆ. ಮತ್ತು ಯಾರು ಈ ರೀತಿ ಮನಸ್ಥಿತಿ ಇದೆ ಅವ್ರನ್ನ ಸ್ವಲ್ಪ ನಾವು ಐಡೆಂಟಿಫೈ ಮಾಡಬೇಕಾಗ್ತದೆ. ಇವರು ಯಾರಾದರೂ ಯಾವುದಾದ್ರೂ ಸಂಘಟನೆಗಳಿಂದ ಬರ್ತಾರಾ ಅಥವಾ ಇಂಡಿವಿಜುವಲಿಸ್ಟಿಕ್ಕಾಗಿ ಅವರೇ ಬರ್ತಾರಾ ಅಥವಾ ಯಾರಾದರೂ ಇದರಿಂದ ಪ್ರಚೋದನೆ ಮಾಡ್ತಾ ಇದ್ದಾರಾ? ಇದನ್ನೆಲ್ಲ ಈಗಾಗಲೇ ತನಿಖೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇವತ್ತು ಬೆಳಗ್ಗೆನೂ ಕೂಡ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ವಿ ವಿಲ್ ಫೈಂಡ್ ಔಟ್ ಯಾಕೆ ಹೀಗಾಗ್ತಾ ಇದೆ ಅಂತ ಗುರುತಿಸ್ತೇವೆ. ಸರ್, ಸೆಂಟ್ರಲ್ ಜೈಲಿನ ವಿಭಾಗ ಮಾಡಬೇಕು ಅನ್ನುವಂತಹ ಚರ್ಚೆಗಳನ್ನು ಜೋರಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಜಾನ ಸರ್ ಅದು? ಯಾವ ರೀತಿ ಇಲ್ಲ, ಸದ್ಯಕ್ಕೆ ಆ ಪ್ರಪೋಸಲ್ಸ್ ಯಾವುದೂ ಇಲ್ಲ. ಆದರೆ ಅದನ್ನು ಬಿಗಿ ಮಾಡಬೇಕು, ಎಲ್ಲ ಬಂದಿಖಾನೆಗಳನ್ನು ಇಡೀ ರಾಜ್ಯದಲ್ಲಿ ಬಿಗಿ ಮಾಡಬೇಕು, ಅದರ ಸೆಕ್ಯೂರಿಟಿ ಸ್ವಲ್ಪ ಇನ್ನೂ ಟೈಟನ್ ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಮಗೆ ಇಲ್ಲಿಯವರೆಗೂ ರೆಕ್ರೂಟ್ಮೆಂಟು, ಜೈಲಿಗೆ ಸಿಬ್ಬಂದಿ ರೆಕ್ರೂಟ್ಮೆಂಟು ಭಾಳ ವರ್ಷಗಳಿಂದ ಆಗಿಲ್ಲ. ಈಗ ಪ್ರಪೋಸಲ್ಸ್ ಕೊಟ್ಟಿದ್ದೇವೆ, ಅದನ್ನೆಲ್ಲ ಈಗ ಮಾಡಿ ಸ್ವಲ್ಪ ಅದನ್ನು ಸ್ಟ್ರೆಂಥನ್ ಮಾಡ್ತೇವೆ. ಪ್ರಪೋಸಲ್ಸು ಡಿವೈಡ್ ಮಾಡೋದಕ್ಕೆ ಯಾವುದು ಪ್ರಪೋಸಲ್ ಸದ್ಯಕ್ಕೆ ಇಲ್ಲ. ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂಗೆ ಬಡ್ಡಿ ದರಗಳು ಜಾಸ್ತಿ ಆಗ್ತಿರೋದು ಸಂಬಂಧಪಟ್ಟ ಬಿಲ್ ಏನೋ ತರಬೇಕು ಅನ್ನೋ ಚರ್ಚೆ ಏನಾದರೂ ಆಗಿದೆ? ಅಲ್ಲ, ಕಡಿವಾಣ ಯಾವ ರೀತಿ? ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಮಾಡಬೇಕು. ಅದು ನಮ್ಮ ಪರಿಮಿತಿಗೆ ಬರೋದಿಲ್ಲ. ನಮ್ಮ ಪರಿಮಿತಿಗೆ ಯಾವಾಗ ಬರುತ್ತೆ ಅಂದರೆ, ಯಾರಾದರೂ ಮೋಸ ಆದಾಗ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಟ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಅದು ನಮ್ಮ ಪರಿಮಿತಿಗೆ ಬರುತ್ತೆ. ಆದರೆ ಟ್ಯಾಕ್ಸೇಷನ್ ಬಗ್ಗೆ ಅಥವಾ ಕಾನೂನುಗಳ ಬಗ್ಗೆ ಅವರು ಮಾಡಬೇಕಾಗುತ್ತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್. ನಾವು ಈಗಾಗಲೇ ಸ್ವಲ್ಪ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಆದಷ್ಟು ಶೀಘ್ರವಾಗಿ, ಯಾಕೆಂದರೆ ಅದನ್ನು ಯಾವುದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ, ಆದಷ್ಟು ಶೀಘ್ರವಾಗಿ ಅವರನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಅದು ಅಷ್ಟೇ, ಮಂಗಳೂರಿದು ಅಷ್ಟೇ. ಮಂಗಳೂರಿನಲ್ಲೂ ಕೂಡ 2 ಕಾರು ಉಪಯೋಗಿಸಿದ್ದಾರೆ. ಅದು ಕೂಡ ನಮಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಅದನ್ನು ಟೀಮ್ಗಳು ಸೆಟಪ್ ಮಾಡಿ ಈಗಾಗಲೇ ಕಳಿಸಿದ್ದಾರೆ. ಎಲ್ಲೆಲ್ಲಿಗೆ ನಮಗೆ ಮಾಹಿತಿ ಇದೆ ಅಲ್ಲಿಗೆ ಟೀಮ್ಗಳು, ಅಲ್ಲೂ ಕೂಡ ಅಷ್ಟೇ, ಬಿದರ್ದು ಅಷ್ಟೇ, ಇಲ್ಲೂ ಅಷ್ಟೇ 4-6 ಟೀಮ್ಗಳು ಹೋಗಿದ್ದಾವೆ. ಸರ್, ನಮ್ಮ ಅದು ಬೇರೆ ರಾಜ್ಯದವರು ಅನ್ನೋದು ಮಾಹಿತಿ ಇದೆಯಾ? ಇಲ್ಲ, ಬೇರೆ ರಾಜ್ಯದವರು ಅಂತೇಳಿ ನಮಗೆ ಪ್ರಿಲಿಮಿನರಿಯಾಗಿ ಮಾಹಿತಿಗಳಿದೆ. ಆದರೆ ಎಲ್ಲಿ ಯಾವ ರಾಜ್ಯದಿಂದ ಬಂದಿದ್ದಾರೆ, ಅವರು ಯಾರು, ಅವ್ರನ್ನೆಲ್ಲ ಈಗ ಏನು ನಮಗೆ ಹೇಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಅದರ ಪ್ರಕಾರ ಸೆಕ್ಯೂರ್ ಮಾಡ್ತೇವೆ, ಆದಷ್ಟು ಶೀಘ್ರವಾಗಿ ಸೆಕ್ಯೂರ್ ಮಾಡ್ತೀವಿ. ಘಟನೆ ಆದಮೇಲೆ ಬದಲಾವಣೆ, ಸೆಕ್ಯೂರಿಟಿಯಲ್ಲಿ ಬದಲಾವಣೆಗಳು, ನೀವು ಇನ್ಸ್ಟ್ರಕ್ಷನ್ ಹೇಗಿದೆ ಸರ್ ಅಂತ? ಅಲ್ಲ, ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಈ ATM ಇದ್ದಾವಲ್ಲ, ATMಗಳಿಗೆ, ಬ್ಯಾಂಕ್ಗಳಿಗೆ ಎಲ್ಲ ನಮ್ಮಿಂದ ಇನ್ಸ್ಟ್ರಕ್ಷನ್ಸು, ರೆಗ್ಯುಲರ್ ಇನ್ಸ್ಟ್ರಕ್ಷನ್ಸು ಹೋಗ್ತಾ ಇರುತ್ತೆ. ಅವರು ಈಗ ಅವ್ರ ಕರೆನ್ಸಿ ಲೋಡ್ ಮಾಡೋದಕ್ಕೆ ATMಗಳಿಗೆ ಅವ್ರು ಯಾರಿಗೂ ಕಾಂಟ್ರ್ಯಾಕ್ಟ್ ಕೊಟ್ಟಿದ್ದಾರೆ. ಅವ್ರು ತೊಗೊಂಡು ಬಂದು ಅದನ್ನು ಹಾಕುವಾಗ ಆರ್ಮ್ಡ್ ಗಾರ್ಡ್ಸು ಇರಬೇಕು ಅಂತ ಕಾನೂನು ಮಾಡಿದ್ದೀವಿ ನಾವು. ಅವರು ಅವತ್ತು ಆರ್ಮ್ ಗಾರ್ಡ್ಸ್ ಇಲ್ಲ, ಅದನ್ನು ನೋಡಿಕೊಂಡೇ ಅವರು ಮಾಡಿದ್ದಾರೆ. ಇಲ್ಲಿ ಕೂಡ ಬ್ಯಾಂಕ್ ದರೋಡೆ ಮಾಡುವಾಗ ಅಲ್ಲಿ ಕೂಡ ಗಾರ್ಡ್ಸೇ ಇರಲಿಲ್ಲ ಅಂತ. ಸೊ ಈ ರೀತಿ ಲ್ಯಾಪ್ಸಸ್ಗಳಾಗಬಾರ್ದು. ಅವ್ರುಗಳಿಂದ, ಬ್ಯಾಂಕಿಂದಾಗಲಿ ಅಥವಾ ATMಗಳು ನಡೆಸೋರಾಗಲಿ ಲ್ಯಾಪ್ಸಸ್ಗಳಾದರೆ ಅದನ್ನೇ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಅದು ನಮ್ಮವರಿಗೂ ಕೂಡ ಗೊತ್ತಾಗೋದಿಲ್ಲ ಅದು. ಆದ್ದರಿಂದ ಅವರು ಸೆಕ್ಯೂರಿಟಿ ಟೈಟನ್ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಹೇಳಿದ್ದಲ್ಲ, ಪೊಲಿಟಿಕಲ್ ಏನು ಮಾತಾಡೋದಿಲ್ಲ, ಅದು ನಮ್ಮ ಪಕ್ಷದ ವಿಚಾರ ಮಾತಾಡೋಲ್ಲ. ಇದು ಸರ್, ಹೊರಟ್ಟಿಯವ್ರನ್ನ ಬದಲಾಯಿಸಬೇಕು ಅನ್ನೋ ಮಾತು ಗೊತ್ತಿಲ್ಲಪ್ಪ ನನಗೆ, ಅದೇನು ಗೊತ್ತಿಲ್ಲ ನಮಗೆ. ಯಾವ ಹಂತದಲ್ಲಿ ಚರ್ಚೆ ಆಗಿದೆಯೋ ಗೊತ್ತಿಲ್ಲ.
ಈಗ ಬಿ ಜೆ ಪಿಯವರು ನಮಗೆ ಹೇಳ್ತಾ ಇದ್ದರು ಡಿವೈಡೆಡ್ ಹೌಸು 4 ಬಾಗಿಲು 5 ಬಾಗಿಲು ಎಷ್ಟೋ ಬಾಗಿಲುಗಳೆಲ್ಲ ಹೇಳ್ತಿದ್ರು. ಈಗ ಅವ್ರಿಗೆ ಕೇಳಬೇಕಲ್ಲ ಎಷ್ಟು ಬಾಗಿಲಾಗಿದ್ದಾವೆ ನಿಮ್ಮವು ಅಂತ. ಅದು ಬಹಿರಂಗವಾಗಿ ನಮ್ಮಲ್ಲಾದರೂ ಕೂಡ ಒಂದಿಷ್ಟು ಆಂತರಿಕವಾಗಿರ್ಬೋದು, ಅವರು ಭಾಳ ಬಹಿರಂಗವಾಗೇ ಮಾಡ್ತಾ ಇದ್ದಾರಲ್ಲ. ಇವ್ರನ್ನ ಯತ್ನಾಳ್ ಮತ್ತೆ ಉದ್ಘಾಟನೆ ಮಾಡಬೇಕು ಅಂತ ನಿನ್ನೆ ಇಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಅವ್ರ ಪಕ್ಷದ ವಿಚಾರ, ಅದೇನೋ ಮಾಡ್ಕೊಳ್ಳಿ ಅವರು. ಅಲ್ಲ, ಅವ್ರು ನಮಗೆ ಹೇಳ್ತಾ ಇದ್ರಲ್ಲ ಅಂತ ಹೇಳಿದೆ ಅಷ್ಟೇ. ಅವ್ರು ನಮಗೆ ಹೇಳ್ತಿದ್ರಲ್ಲಪ್ಪ ಈಗ ನಿಮ್ಮದೇನು ಅಂತ ಕೇಳಬೇಕಂತ ಅಷ್ಟೇ. ಬಿಟ್ಟರೆ ಅವ್ರು ಒಳಗಡೆ ಏನು ಮಾಡ್ಕೊಳ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು. ಬೆಳಗಾವಿ ಪ್ಲಾನ್ ಸರ್ ಇವತ್ತು ಹೋಗ್ತಾ ಇದ್ದೀವಿ ನಾವೆಲ್ಲ. ನಾನು ಸಾಯಂಕಾಲ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ಹೋಗ್ತೇನೆ. ಸರ್, ಇನ್ನೊಂದು ಸುರ್ಜೇವಾಲಾ ಸರ್ ವಿರುದ್ಧ ಕೆಲವು ಸಚಿವರು ಏನೋ ಹೈಕಮಾಂಡ್ಗೆ ಏನೋ ದೂರು ಕೊಡ್ತಾ ಇದ್ದಾರಂತೆ, ಪಕ್ಷಪಾತ ಧೋರಣೆ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ. ಗೊತ್ತಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಬೆಂಗಳೂರು ಏನು ಸರ್? ಅಲ್ಲ, ನಾವು 4 ಗಂಟೆಗೆ ಬೆಳಗಾವಿ ಬೆಳಗ್ಗೆ ತುಮಕೂರು ಹೊರಟ ಇಲ್ಲ ಇಲ್ಲಿ